ಲಕ್ ಒಂದ್ಸರಿ ಕೈ ಹಿಡಿದ್ರೆ ಮುಟ್ಟಿದೆಲ್ಲ ಚಿನ್ನವಾಗುತ್ತೆ. ಈ ಮಾತು ರಿಂಕು ಸಿಂಗ್ ವಿಷಯದಲ್ಲಿ ನಿಜವಾಗಿದೆ. ಹೌದು, ಇಂಡಿಯಾದ ಸ್ಟಾರ್ ಯುವ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ಈಗ ಸಖತ್ ಸುದ್ದಿಯಲ್ಲಿ ಇರ್ತಾರೆ. ಯುವ ಸಂಸದೆ ಪ್ರಿಯಾ ಸರೋಜಾ ಅವರನ್ನ ನಿಶ್ಚಿತಾರ್ಥ ಮಾಡಿಕೊಂಡಾಗಿಂದಲೂ ಒಂದಲ್ಲ ಒಂದು ವಿಷಯಕ್ಕೆ ರಿಂಕು ಟ್ರೆಂಡ್ ಆಗ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಟ್ರೆಂಡ್ ಆಗಿದ್ದಾರೆ. 8ನೇ ತರಗತಿ ಮಾತ್ರ ಓದಿರುವ ರಿಂಕುಗೆ ಯುಪಿ ಸರ್ಕಾರ ಒಂದು ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದೆ. ಇದರಿಂದ ರಿಂಕು ಕೈಗೆ ಕೈ ತುಂಬಾ ಕಾಸು ಬರೋದಂತೂ ಪಕ್ಕಾ. ಈ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ರಿಂಕು ಸಿಂಗ್ IPL ಮೂಲಕ ಹೊರಬಂದಿರುವ ಪ್ರತಿಭೆ. ತನ್ನ ಆಟದ ಮೂಲಕ ಇಡೀ ವಿಶ್ವ ಕ್ರಿಕೆಟ್ ತನ್ನತ್ತ ನೋಡುವಂತೆ ಮಾಡಿದ ಕ್ರಿಕೆಟಿಗ. KKR ಟೀಮ್ನಲ್ಲಿ ರಿಂಕು ಸಿಂಗ್ ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ಸೈ ಎನಿಸಿಕೊಂಡಿದ್ದಾರೆ. 8ನೇ ತರಗತಿ ತನಕ ಓದಿರುವ ಇವರು ಕ್ರಿಕೆಟ್ ಮೂಲಕ ಬದುಕಿನಲ್ಲಿ ಪಾಸ್ ಆಗಿದ್ದಾರೆ. ಬಡತನದಿಂದ ಬಂದ ರಿಂಕು ಸಿಂಗ್ ಸಕ್ಸಸ್ ಮೇಲೆ ಸಕ್ಸಸ್ ಅನ್ನ ಕಾಣ್ತಾ ಇದ್ದಾರೆ. ಭಾರತ T20 ತಂಡದ ಪ್ರಮುಖ ಆಟಗಾರನಾಗಿ ಉತ್ತಮ ಫಿನಿಷರ್ ಆಗಿ ಗುರುತಿಸಿಕೊಂಡಿದ್ದಾರೆ ರಿಂಕು. ಈಗ ರಿಂಕು ಸಿಂಗ್ ಬಾಯಿಗೆ ಮೇಲಿಂದ ಮೇಲೆ ಲಡ್ಡುಗಳು ಬಂದು ಬೀಳ್ತಾ ಇವೆ. ರಿಂಕು ಮೊದಲು 3.5 ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನ ಖರೀದಿಸಿ ಸಖತ್ ಸುದ್ದಿಯಾಗಿದ್ರು. ಆನಂತರ ತಂದೆಗೆ ಐಷಾರಾಮಿ ಬೈಕ್ ಕೊಡಿಸಿ ಸುದ್ದಿ ಆದ್ರು. ಕೆಲ ದಿನಗಳ ಹಿಂದೆ ರಿಂಕು ಸಿಂಗ್ ಉತ್ತರ ಪ್ರದೇಶದ ಸಂಸದೆ ಪ್ರಿಯಾ ಸರೋಜ್ ಅವರನ್ನ ನಿಶ್ಚಿತಾರ್ಥ ಮಾಡಿಕೊಂಡು ಸಖತ್ ಟ್ರೆಂಡ್ ಆದ್ರು. ಈ ಜೋಡಿಯ ಮದುವೆ ನವೆಂಬರ್ನಲ್ಲಿ ನಡೆಯಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಮದುವೆಯನ್ನ ಮುಂದೂಡಲಾಗಿದೆ. ಈ ನಡುವೆ ರಿಂಕು ಸಿಂಗ್ ಅವರಿಗೆ ಯುಪಿ ಸರ್ಕಾರ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದೆ. ರಿಂಕು ಸಿಂಗ್ಗೆ ಶಿಕ್ಷಣ ಅಧಿಕಾರಿ ಕೆಲಸ. ಹೌದು, ರಿಂಕು ಸಿಂಗ್ ಈಗ ಮೈದಾನದಲ್ಲಿ ಮಾತ್ರವಲ್ಲದೆ ಸರ್ಕಾರಿ ಕಚೇರಿಯಲ್ಲೂ ತಮ್ಮ ಇನ್ನಿಂಗ್ಸ್ ಆರಂಭಿಸಲು ಸಿದ್ಧರಾಗಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ಇವರನ್ನ ಜಿಲ್ಲಾ ಮೂಲ ಶಿಕ್ಷಣ ಅಧಿಕಾರಿ ಹುದ್ದೆಗೆ ನೇಮಿಸುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದೆ. ಕ್ರಿಕೆಟ್ ಜೊತೆಗೆ ರಿಂಕು ಈಗ ಶಿಕ್ಷಣ ಇಲಾಖೆಯಲ್ಲೂ ದೊಡ್ಡ ಪಾತ್ರವನ್ನು ವಹಿಸಲಿದ್ದಾರೆ. ಹೌದು, ರಿಂಕು ಸಿಂಗ್ ಅವರಿಗೆ ಜಿಲ್ಲಾ ಮೂಲ ಶಿಕ್ಷಣ ಅಧಿಕಾರಿ ಹುದ್ದೆಯನ್ನ ನೀಡಲಾಗ್ತಾ ಇದೆ. BSA ಉತ್ತರ ಪ್ರದೇಶ ಸರ್ಕಾರದಲ್ಲಿ ಗ್ರೂಪ್ A ದರ್ಜೆಯ ಹುದ್ದೆಯಾಗಿದೆ. ಇದು ಶಿಕ್ಷಣ ಇಲಾಖೆಯನ್ನ ಮುನ್ನಡೆಸಬೇಕಾದ ದೊಡ್ಡ ಮತ್ತು ಜವಾಬ್ದಾರಿಯುತ ಹುದ್ದೆಯಾಗಿದೆ. ಈ ಕೆಲಸವು 7ನೇ ವೇತನ ಆಯೋಗದ ಪ್ಲೇ ಮೆಟ್ರಿಕಲ್ಸ್ ಲೆವೆಲ್ 10 ರ ಅಡಿಯಲ್ಲಿ ಬರುತ್ತದೆ. ಹಾಗಾಗಿ ಆರಂಭಿಕ ವೇತನ ಮತ್ತು ಭತ್ಯೆಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ. 8ನೇ ತರಗತಿ ಪಾಸ್ ಆಗಿರುವ ರಿಂಕುಗೆ ಈ ಹುದ್ದೆಯನ್ನು ಕೊಡೋದಕ್ಕೆ ಯುಪಿ ಸರ್ಕಾರ ಮುಂದಾಗ್ತಾ ಇದೆ. BSA ಅಧಿಕಾರಿಗೆ ಪ್ರತಿ ತಿಂಗಳು ಸಂಬಳ ಎಷ್ಟು? BSA ಮೂಲ ವೇತನವು ತಿಂಗಳಿಗೆ 56,100 ರೂಪಾಯಿಯಿಂದ ಪ್ರಾರಂಭವಾಗುತ್ತೆ. ಇದು ಅನುಭವ ಮತ್ತು ಪ್ರತಿ ವರ್ಷ ಸಂಬಳ ಹೆಚ್ಚಳದೊಂದಿಗೆ ಹೆಚ್ಚಾಗುತ್ತದೆ. ಆದರೆ ಗರಿಷ್ಠ ಮಿತಿ 1,77,500 ರೂಪಾಯಿವರೆಗೆ ಹೋಗಬಹುದು. DA ಸುಮಾರು 25,806 ರೂಪಾಯಿವರೆಗೆ ಪ್ರತಿ ತಿಂಗಳು ಇವರಿಗೆ ಸಿಗುತ್ತೆ. ಇದು ಕಾಲಕಾಲಕ್ಕೆ ಚೇಂಜ್ ಆಗ್ತಾನೆ ಹೋಗುತ್ತೆ. ಇನ್ನು ಮನೆ ಬಾಡಿಗೆ ಭತ್ಯೆ ಕೂಡ ಇವರಿಗೆ ಸಿಗುತ್ತೆ. ಮೆಟ್ರೋ ನಗರದಲ್ಲಿ 24% ಅಂದರೆ ಸುಮಾರು 13,464 ರೂಪಾಯಿ ಮತ್ತು ಸಣ್ಣ ನಗರದಲ್ಲಿ 8% ಅಂದರೆ ಸುಮಾರು 4,488 ರೂಪಾಯಿ ಇವರಿಗೆ ಸಿಗುತ್ತೆ. ಇನ್ನು ಇವರಿಗೆ TA ಸಿಗುತ್ತೆ. ಕಚೇರಿ ಪ್ರವಾಸಿಗಳಿಗೆ ತಿಂಗಳಿಗೆ 3,600 ರೂಪಾಯಿಂದ 7,200 ರೂಪಾಯಿವರೆಗೆ ಇರುತ್ತೆ. ಇನ್ನು ವೈದ್ಯಕೀಯ ಭತ್ಯೆ, ಮಕ್ಕಳ ಶಿಕ್ಷಣ ಭತ್ಯೆ ಮತ್ತು ಕೆಲವು ಸಣ್ಣ ಭತ್ಯೆಗಳು ಸಹ ಇವರಿಗೆ ಲಭ್ಯವಿದೆ. ಈ ರೀತಿಯಾಗಿ BSA ಆದವರು ಆರಂಭದಲ್ಲಿ ತಿಂಗಳಿಗೆ 70,000ದಿಂದ 90,000 ರೂಪಾಯಿವರೆಗೆ ಸಂಬಳವನ್ನು ಪಡಿತಾರೆ. ಇದು ನಗರ ಮತ್ತು HRS ಅನ್ನ ಅವಲಂಬಿಸುತ್ತದೆ. ಅನುಭವ ಹೆಚ್ಚಾದಂತೆ ಸಂಬಳವೂ ಹೆಚ್ಚಾಗ್ತಾ ಹೋಗುತ್ತೆ. ಅಂತಾರಾಷ್ಟ್ರೀಯ ಪದಕ ವಿಜೇತ ನೇರ ನೇಮಕಾತಿ ನಿಯಮಗಳು 2022ರ ಅಡಿಯಲ್ಲಿ ರಿಂಕು ಈ ಕೆಲಸವನ್ನ ಪಡಿತಾ ಇದ್ದಾರೆ. ಇದರಲ್ಲಿ ದೇಶಕ್ಕಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಗಳಿಸುವ ಆಟಗಾರರಿಗೆ ನೇರವಾಗಿ ಗ್ರೂಪ್ A ಅಥವಾ ಗ್ರೂಪ್ B ಉದ್ಯೋಗವನ್ನ ನೀಡಲಾಗುತ್ತೆ. ರಿಂಕು 2023ರಲ್ಲಿ ಐರ್ಲೆಂಡ್ ವಿರುದ್ಧ T20ಗೆ ಪಾದಾರ್ಪಣೆಯನ್ನ ಮಾಡಿದ್ರು. ಪ್ರಸ್ತುತ ರಿಂಕು ಸಿಂಗ್ ಭಾರತ ತಂಡದ ಕಾಯಂ ಸದಸ್ಯರಾಗಿದ್ದಾರೆ. ಹಾಗಾಗಿ ಈ ಸಾಧನೆಗಳು ಅವರನ್ನ ಈ ಕೆಲಸಕ್ಕೆ ಅರ್ಹನಾಗಿ ಮಾಡಿದೆ. ಒಟ್ನಲ್ಲಿ ಕಷ್ಟದಿಂದ ಬಂದ ರಿಂಕು ಸಿಂಗ್ ಈಗ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಇವರ ಈ ಸಕ್ಸಸ್ ಹೀಗೆ ಮುಂದುವರಿಯಲಿ ಅಂತ ನಾವು ಕೂಡ ಆಶೀರ್ವದಿಸೋಣ. ನಮಸ್ಕಾರ.